ಉಪಕಾರಕ್ಕೆ ಪ್ರತಿಫಲ. ಕಾಡೊಂದರಲ್ಲಿ ಹುಲಿ, ಸಿಂಹಗಳೆಲ್ಲ ತುಂಬಾ ಕಾಲದ ಹಿಂದೆ ಬೇರೆ ಕಡೆ ವಲಸೆ ಹೋಗಿದ್ದರಿಂದ ಅಲ್ಲಿ ಆನೆಯ ನೇತೃತ್ವದಲ್ಲಿ ಎಲ್ಲಾ ಪ್ರಾಣಿಗಳು ಹುಲಿ, ಸಿಂಹಗಳ ಭಯವಿಲ್ಲದೆ ಸಂತೋಷದಿಂದ ಬಾಳುತ್ತಿದ್ದವು. ಕಾಡಿನ ಪಕ್ಕದೂರಿನ ಮನುಷ್ಯರು ಆಗಾಗ ಪ್ರಾಣಿಗಳಿಗೆ ತೊಂದರೆ ಕೊಡುತ್ತಿದ್ದುದು ಬಿಟ್ಟರೆ ಅವು ಸುಖೀ ಜೀವಿಗಳಾಗಿದ್ದವು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು AI ಬಳಸಿ ಒಂದು ಸ್ಟೋರಿ ವಿಡಿಯೋ ಕಂಪ್ಲೀಟಾಗಿ ರೆಡಿ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಫ್ರೀ ಆಫ್ ಕಾಸ್ಟ್. ಇಮೇಜಸ್ ಜನ್ರೇಟ್ ಮಾಡೋದು, ವಿಡಿಯೋ ಜನ್ರೇಟ್ ಮಾಡೋದು, ವಾಯ್ಸ್ ಜನ್ರೇಟ್ ಮಾಡೋದು, ಸ್ಕ್ರಿಪ್ಟ್ ಜನ್ರೇಟ್ ಮಾಡೋದು ಎಲ್ಲನೂ ಇವತ್ತು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನು ಅಂದರೆ ಸ್ನೇಹಿತರೆ, ವಿಡಿಯೋ ಕಂಪ್ಲೀಟ್ ಮೊದಲು 1 ಸರಿ 2 ಸರಿ ನೋಡಿ, ಅದಾದಮೇಲೆ ನೀವು ಒಂದು ಸ್ಟೋರಿ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡಬೇಡಿ. ಕಂಪ್ಲೀಟಾಗಿ ಫಸ್ಟ್ ವಿಡಿಯೋ ವಾಚ್ ಮಾಡಿ, ಕಂಪ್ಲೀಟಾಗಿ ನೋಡಿ, ಕೊನೆಯವರೆಗೂ ವಿಡಿಯೋ ನೋಡಿದ ಆದಮೇಲೆ ನೀವು ಟ್ರೈ ಮಾಡಿ. ತುಂಬ ಈಸಿಯಾಗಿ ನೀವು ನಿಮ್ಮ ಚಾನಲ್ಗೆ ಒಂದು ಸ್ಟೋರಿ ವಿಡಿಯೋನ ಜನ್ರೇಟ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಕಂಪ್ಲೀಟ್ ಎಡಿಟಿಂಗ್ ಪೂರ್ತಿ ಒಂದು ವಿಡಿಯೋ ಪ್ರೊಸೆಸ್ ಆಗೋ ತನಕ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಗ್ಬೋದು, ಹಾಗಾಗಿ ವಿಡಿಯೋ ಪೇಷನ್ಸ್ ಇಟ್ಟು ತಾಳ್ಮೆ ಇಟ್ಟು ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಪೂರ್ತಿ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ಫಸ್ಟ್ ನಮ್ಮ ಹತ್ರ ಏನೇನು ಇರಬೇಕು ಅದು ಮೊದಲು ಹೇಳ್ತೀನಿ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ, ಸೈಡಲ್ಲಿ ನೀವು ನೋಡಿ ಸ್ನೇಹಿತರೆ. ಒಂದೊಂದು ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಖಂಡಿತ ಒಂದು ಒಳ್ಳೆಯ ಸ್ಟೋರಿ ವಿಡಿಯೋ ನೀವು ಜನ್ರೇಟ್ ಮಾಡಿ ನಿಮ್ಮ ಚಾನಲ್ ಮೇಲೆ ಹಾಕ್ಬೋದು. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಪ್ರೂಫ್ ಕೂಡ ತೋರಿಸಿದ್ದೀನಿ. AI ವಾಯ್ಸ್ ಜನ್ರೇಟ್ ಮಾಡಿ ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಚಾನಲ್ ಮಾನಿಟೈಸ್ ಕೂಡ ಆಗ್ತಿದೆ. ಸೊ ಅದು ಪ್ರೂಫ್ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನೋಡಿ. ಸೊ ನಮ್ಮ ಹತ್ರ ಏನೇನು ಬೇಕು ಅಂತ ಮೊದಲು ಹೇಳ್ತೀನಿ. ಫಸ್ಟ್ ನಮ್ಮ ಹತ್ರ ಒಂದು ಚಾಟ್ GPT ಅನ್ನೋ ಅಪ್ಲಿಕೇಶನ್ ಬೇಕು ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಒಂದು ಚಾಟ್ GPT ಅಪ್ಲಿಕೇಶನ್ ನಮಗೆ ಬೇಕಾಗುತ್ತೆ. ಚಾಟ್ GPT ಆದಮೇಲೆ ಇನ್ನೊಂದು ಅಪ್ಲಿಕೇಶನ್ ಬೇಕು. ಇಲ್ಲಿ ಮೆಟಾ AI ಅನ್ನೋ ಅಪ್ಲಿಕೇಶನ್ ಬೇಕು, ಮೆಟಾ AI. ಅದಾದಮೇಲೆ ನಮಗೆ ವಿಡಿಯೋ ಎಡಿಟಿಂಗ್ಗೆ VN ವಿಡಿಯೋ ಎಡಿಟರ್ ಅನ್ನೋ ಅಪ್ಲಿಕೇಶನ್ಸ್ ಬೇಕು. 3 ಅಪ್ಲಿಕೇಶನ್ ಸ್ಕ್ರೀನ್ಶಾಟ್ ಇಲ್ಲಿ ಹಾಕ್ತೀನಿ, ನೀವು ನೋಡಿ. ಸೊ ಈ 3 ಅಪ್ಲಿಕೇಶನ್ ನಮ್ಮ ಹತ್ರ ಇರಬೇಕು. ಅದಾದಮೇಲೆ ಗೂಗಲ್ ಕ್ರೋಮ್ ಕೂಡ ನಮಗೆ ಸಹಾಯಕ್ಕೆ ಬೇಕು, ಹಾಗಾಗಿ ಗೂಗಲ್ ಕ್ರೋಮ್ ಕೂಡ ನಮ್ಮ ಹತ್ರ ಇರುತ್ತೆ. ಅದನ್ನು ಯೂಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ಮಾಡೋಣ. ಸೊ ನನ್ನ ಹತ್ರ ಸ್ನೇಹಿತರೆ ಫಸ್ಟ್ ನಾನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ನೀವು ನಿಮ್ಮ ಚಾನಲ್ಗೆ ಬೇಕಾಗಿರುವಂಥ ಸ್ಟೋರಿ ಸ್ಕ್ರಿಪ್ಟನ್ನು ರೆಡಿ ಮಾಡಿ. ಸೊ ಮೊದಲು ಸ್ಕ್ರಿಪ್ಟ್ ರೆಡಿ ಇರಬೇಕು, ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ರೆಡಿ ಮಾಡಿದ್ದೀನಿ, ಅದನ್ನು ಇಲ್ಲಿ ನಾನು ಓಪನ್ ಮಾಡ್ತೀನಿ. ಇಲ್ಲಿದೆ ಸ್ಕ್ರಿಪ್ಟನ್ನು, ಇದನ್ನು ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಮೊದಲು ಇದನ್ನು ನೋಟ್ ಪ್ಯಾಡಲ್ಲಿ ಸ್ಟೋರ್ ಮಾಡ್ತೀನಿ ಸ್ನೇಹಿತರೆ. ಇದನ್ನು ನಾನು ನೋಟ್ ಪ್ಯಾಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ನೋಟ್ ಪ್ಯಾಡಲ್ಲಿ ಹಾಕಿದ್ದೀನಿ, ಸೈಡಲ್ಲಿ ನೋಡ್ತಿರ್ಬೋದು. ಸೊ ಉಪಕಾರಕ್ಕೆ ಪ್ರತಿಫಲ ಅನ್ನೋದೊಂದು ಸ್ಟೋರಿ ಇದೆ. ಈ ಸ್ಟೋರಿನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಸ್ಟೋರಿ ಇದೆ. ಸೊ ಇಲ್ಲಿ ಒಂದು ನಮಗೆ ಪ್ರಾಂಪ್ಟ್ ಬೇಕು. ನಾನು 2 ಪ್ರಾಂಪ್ಟ್ ಇಲ್ಲಿ ರೆಡಿ ಮಾಡಿದ್ದೀನಿ, ಇಂಗ್ಲೀಷಲ್ಲಿದೆ ನೋಡಿ. ಈ 2 ಪ್ರಾಂಪ್ಟ್ ನಮಗೆ ಬೇಕು. ಸೊ 2 ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಯೂಸ್ ಮಾಡಿ. ಅದು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ, ಬನ್ನಿ. ಸೊ ಮೊದಲು ನಾನು ಫಸ್ಟ್ ಒನ್, ಇದು ಐ ಹ್ಯಾವ್ ಎ ಸ್ಟೋರಿ ಅಂತ ಇದೆಯಲ್ಲ, ಆ್ಯಸ್ ಇಟ್ ಈಸ್ ಅಂತ. ಸೊ ಇದನ್ನು ನಾನು ಕಾಪಿ ಮಾಡ್ತೀನಿ. ಸೊ ಫಸ್ಟ್ ಪ್ರಾಂಪ್ಟ್ ನಾನು ಕಾಪಿ ಮಾಡ್ತೀನಿ. 1, 2 ಅಂತ ನಾನು ಕೊಟ್ಟಿರ್ತೀನಿ. ಇಲ್ಲಿ ಈ ಫಸ್ಟ್ ಪ್ರಾಂಪ್ಟ್ ಇದಾಗಿದೆ, ಸಾರಿ, ಪ್ರಾಂಪ್ಟ್ ನಂಬರ್ 1, ಆಮೇಲೆ ಪ್ರಾಂಪ್ಟ್ ನಂಬರ್ 2. ಇದು 2 ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅದು ಯಾವ ರೀತಿ ಯೂಸ್ ಮಾಡೋದು? ಸೊ ಫಸ್ಟ್ ಒಂದು ನಾನು ಕಾಪಿ ಮಾಡಿದ್ದೀನಿ. ಇದನ್ನು ಮಿನಿಮೈಸ್ ಮಾಡಿದ ಮೇಲೆ ಚಾಟ್ GPTಯಲ್ಲಿ ಬನ್ನಿ ಸ್ನೇಹಿತರೆ. ಚಾಟ್ GPTಯಲ್ಲಿ ಬಂದಮೇಲೆ ಹೊಸದೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ವಾಟ್ ಕ್ಯಾನ್ ಐ ಹೆಲ್ಪ್ ವಿತ್ ಅಂತ ಬಂದಿದೆ. ಸೊ ಇಲ್ಲಿ ಆಸ್ಕ್ ಚಾಟ್ GPT ಅಂತ ಇದೆ. ಇದರಲ್ಲಿ ನಾನು ಇದೇನು ಕಾಪಿ ಮಾಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ನಾನು ಹೇಳೋ ಈ ಸ್ಟೆಪ್ಸನ್ನ ಕರೆಕ್ಟಾಗಿ ನೀಟಾಗಿ ಫಾಲೋ ಮಾಡಿ ಸ್ನೇಹಿತರೆ, ಎಲ್ಲ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ.
ಸೊ ನೋಡಿ, ಸರಿ, ನಿಮ್ಮ ಮಾತು ಸ್ಪಷ್ಟವಾಗಿ ಅರ್ಥವಾಗಿದೆ. ನಿಮ್ಮ ಬಳಿ ಇರುವ ಕತೆ ಕನ್ನಡ ಸ್ಕ್ರಿಪ್ಟನ್ನು ವಾಯ್ಸ್ ನ್ಯಾರೇಷನ್ಗೆ ಕನ್ವರ್ಟ್ ಆಗುವಂತೆ ಬರೀಬೇಕು ಅಂತ ಇದರಲ್ಲಿ ನಾನು ಬರೆದಿದ್ದೀನಿ. ಸೊ ಅದೇ ಸೇಮ್ ಇದೆ. ಸೊ ಇದನ್ನು ಕಾಪಿ ಮಾಡಿ ನಾನು ಹಾಕಿದ್ದೆ. ಈಗೇನು ಮಾಡಬೇಕು, ಬ್ಯಾಕ್ ಬರೋಣ. ಸ್ಕ್ರಿಪ್ಟ್ ಏನಿದೆ ನಮ್ಮದು ಮೇನ್ ಸ್ಕ್ರಿಪ್ಟ್, ಅದನ್ನು ಕಾಪಿ ಮಾಡಿ. ಎಷ್ಟು ಸ್ಕ್ರಿಪ್ಟ್ ನೀವು ಬರೆದಿದ್ದೀರಾ ಕನ್ನಡದಲ್ಲಿ, ನೀವು ಏನು ಸ್ಟೋರಿಗಾಗಿ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀರಾ ಅದನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಬಂದು ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ತೊಗೊಂಡು ಬಂದು ನಾನು ಇಲ್ಲಿ ಆಸ್ಕ್ ಚಾಟ್ GPT ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಜಸ್ಟ್ ಇದನ್ನು ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದರೆ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ನಮ್ಮ ಸ್ಕ್ರಿಪ್ಟನ್ನು ಕರೆಕ್ಟಾಗಿ ಅದು ರೆಡಿ ಮಾಡಿ ಕೊಡುತ್ತೆ. ಇಲ್ಲಿ ನೋಡ್ಬೋದು, ಉಪಕಾರಕ್ಕೆ ಪ್ರತಿಫಲ ಸ್ಟಾರ್ಟ್ ಆಗಿದೆ. ಈ ರೀತಿ ಕಂಪ್ಲೀಟಾಗಿ ರೆಡಿ ಮಾಡಿ ಕೊಡುತ್ತೆ. ರೆಡಿ ಆಗ್ತಾಯಿದೆ. ಸೊ ಕಂಪ್ಲೀಟಾಗಿ ಸಂತೋಷದಿಂದ ಬಾಳಿದೆವು ಅಂತ ಇಲ್ಲಿ ತನಕ ಇದೆ. ಈಗ ಇದನ್ನು ನಾವು ಕಾಪಿ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಟಚ್ ಮಾಡಿ ಹೋಲ್ಡ್ ಮಾಡಿ. ಸೊ ಎರಡು ಸಿಗುತ್ತೆ ನಿಮಗೆ, 2 ಟೈಪ್ ಸಿಗುತ್ತೆ. 2 ಬೇಕಂದರೆ 2 ನೀವು ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಬಂತು ಅಂದರೆ 2, 2ರಲ್ಲಿ 1 ಅಥವಾ 1 ಬಂತು ಅಂದರೆ ಅದನ್ನೇ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಐ ಪ್ರಿಫರ್ ದಿಸ್ ರೆಸ್ಪಾನ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ 2 ಬಂದಿತ್ತು, ನಾನು 1 ಸೆಲೆಕ್ಟ್ ಮಾಡಿದೆ. ಇಲ್ಲಿ ಇದನ್ನು ಟಚ್ ಮಾಡಿ ಹೋಲ್ಡ್ ಮಾಡಬೇಕು. ಸ್ವಲ್ಪ ಹೊತ್ತು ಇಲ್ಲಿ ಹಿಡಿದಿಡಬೇಕು. ಆಗ ಒಂದು ಪಾಪಪ್ ಓಪನ್ ಆಗಿ ಕಾಪಿ, ಸೆಲೆಕ್ಟ್ ಟೆಕ್ಸ್ಟ್, ಗುಡ್ ರೆಸ್ಪಾನ್ಸ್ ಅಂತ ಎಲ್ಲ ಇದೆ ಅಲ್ಲ. 2ನೇ ಆಪ್ಷನ್ ಇದೆ ಸೆಲೆಕ್ಟ್ ಟೆಕ್ಸ್ಟ್. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಕಾಪಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಉಪಕಾರಕ್ಕೆ ಪ್ರತಿಫಲ ಅಂತ ಏನಿದೆ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಕೆಳಗಡೆ ಇದೆಲ್ಲ ಕಾಪಿ ಮಾಡ್ಕೊಳ್ತೀನಿ. ಎಷ್ಟು ನಮಗೆ ಬೇಕಾಗಿತ್ತು ಸ್ಕ್ರಿಪ್ಟ್ ಅದೆಲ್ಲ ನಾನು ಇಲ್ಲಿ ಕಾಪಿ ಮಾಡ್ತೀನಿ. ಫಸ್ಟ್ ಇದನ್ನು ಕಾಪಿ ಮಾಡಿ. ಸಂತೋಷದಿಂದ ಬಾಳಿದೆವು ಇಲ್ಲಿವರೆಗೂ ನಾನು ಕಾಪಿ ಮಾಡ್ತೀನಿ. ಇಷ್ಟು ನಾನು ಕಾಪಿ ಮಾಡಿದೆ. ಈಗ ನಮ್ಮ ಕೆಲಸ ಮುಗೀತು. ಇಲ್ಲಿ ಈಗೇನು ಮಾಡಬೇಕು, ಗೂಗಲ್ ಕ್ರೋಮ್ ಓಪನ್ ಮಾಡಿ. ಗೂಗಲ್ ಕ್ರೋಮಲ್ಲಿ ಬನ್ನಿ. ಗೂಗಲ್ ಕ್ರೋಮಲ್ಲಿ ಬಂದು ಇಲ್ಲಿ ಸರ್ಚಲ್ಲಿ ಇಲ್ಲಿ ನಾನು ಇದೆಲ್ಲ ಕ್ಲೋಸ್ ಮಾಡ್ತೀನಿ. ಅಥವಾ ನಿಮ್ಮ ಹತ್ರ ಈ ರೀತಿ ಬರುತ್ತೆ ಗೂಗಲ್. ಈ ರೀತಿ ಬಂದಮೇಲೆ ಇಲ್ಲೇನು ಮಾಡಿ, ಜನರೇಟ್ ಸ್ಪೀಚ್ ಅಂತ ಟೈಪ್ ಮಾಡಿ. SPEECH ಜನರೇಟ್ ಸ್ಪೀಚ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಬರಿಬೇಕು. ಬರೆದ ಮೇಲೆ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ಫಸ್ಟಲ್ಲಿ ಒಂದು ಲಿಂಕ್ ಬರುತ್ತೆ ನೋಡಿ, ಗೂಗಲ್ AI ಸ್ಟುಡಿಯೋ ಅಂತ. ಸ್ಪೀಚ್ ಜನರೇಟ್ ಫ್ರಾಮ್ ಗೂಗಲ್ AI ಸ್ಟುಡಿಯೋ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದ್ರ ಬಗ್ಗೆ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ನೋಡಿಲ್ಲ ಅಂದರೆ ಅದು ಕೂಡ ನೋಡಿ. ಇಲ್ಲಿ ಸೈಡಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮಲ್ಟಿ ಸ್ಪೀಕರ್ ಆಡಿಯೋ ಅಂತ ಸೆಲೆಕ್ಟ್ ಆಗಿದೆ. ನಮಗೆ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡೋದಿರುತ್ತೆ. ಇದು ನಮಗೆ ಬೇಕು. ಇನ್ನು ಕೆಳಗಡೆ ವಾಯ್ಸ್ ಅಂತ ಇದೆ. ವಾಯ್ಸ್ ಅಂತ ಇದೆ ನೋಡಿ, ಇಲ್ಲಿ ಜೈಫರ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಯಾವುದು ನನಗೆ ಇಷ್ಟನೋ ಅದನ್ನು ನಾನು ಇಲ್ಲಿ ಒಂದು ವಾಯ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ನಾನು ಲೇಡಿ ವಾಯ್ಸನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನೀವು ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಮಾಡಿದ ಮೇಲೆ ಸೈಡಲ್ಲಿ ಇಲ್ಲಿ ನೋಡಿ ಟೆಕ್ಸ್ಟ್ ಅಂತ ಇದೆ ಕೆಳಗಡೆ. ಈ ಟೆಕ್ಸ್ಟಲ್ಲಿ ನಾವೇನು ಮಾಡಬೇಕು, ಪೇಸ್ಟ್ ಮಾಡಬೇಕು. ಕಂಪ್ಲೀಟ್ ಸ್ಕ್ರಿಪ್ಟನ್ನು ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಸ್ಟೈಲ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ರೀಡ್ ಅಲೌಡ್ ಇನ್ ಎ ವಾರ್ಮ್ ಆ್ಯಂಡ್ ಫ್ರೆಂಡ್ಲಿ ಟೋನ್ ಅಂತ ಇದೆ. ಇಲ್ಲಿ ನಾನು ಮೋಟಿವೇಶನ್ ಅಥವಾ ಏನಾದರೂ ಬರೆದು ಮಾಡ್ಬೋದು. ಇಲ್ಲಿ ವಾಯ್ಸ್ ಯಾವ ರೀತಿ ನಿಮ್ಗೆ ಬೇಕು, ಫ್ರೆಂಡ್ಲಿ ವಾಯ್ಸ್ ಬೇಕಾ, ಮೋಟಿವೇಶ್ನಲ್ ವಾಯ್ಸ್ ಬೇಕಾ. ಸೊ ಅಲ್ಲಿ ವಾಯ್ಸನ್ನು ನೀವು ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಸ್ಟೈಲ್ ಇನ್ಸ್ಟ್ರಕ್ಷನ್ಸ್, ಯಾವ ರೀತಿ ಸ್ಟೈಲಲ್ಲಿ ನಿಮ್ಗೆ ವಾಯ್ಸ್ ಬೇಕು ಅನ್ನೋದು ಇಲ್ಲಿ ನೀವು ಬರಿಬೇಕು ಇಂಗ್ಲೀಷಲ್ಲಿ. ಸೊ ಅದನ್ನು ನಾನು ಹೇಗಿದೆಯೋ ಹಾಗೆ ಇಟ್ಬಿಟ್ಟು ನಾನು ನೆಕ್ಸ್ಟ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದಮೇಲೆ ಇಲ್ಲಿ ರನ್ ಕಂಟ್ರೋಲ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಡೀಟೇಲಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ, ಸ್ವಲ್ಪ ಹೊತ್ತು ತಾಳ್ಮೆ ಇಟ್ಟು ಪೂರ್ತಿ ವಿಡಿಯೋ ನೋಡಿ, ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಪಾರ್ಟ್ ಸ್ಕಿಪ್ ಮಾಡಿದರೆ ನಿಮಗೇನೂ ಅರ್ಥ ಆಗಲ್ಲ. ಸೊ ದಯವಿಟ್ಟು ಒಂದೊಂದು ಸ್ಟೆಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಇಲ್ಲಿ ಸ್ಕ್ರಿಪ್ಟ್ ಪೇಸ್ಟ್ ಮಾಡಿದ ಮೇಲೆ ನಾವು ರನ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಇಲ್ಲಿ ಸ್ಟಾಪ್ ಅಂತ ಬರ್ತಿದೆ ನೋಡಿ, ಇದೊಂದು ಸ್ವಲ್ಪ ನಿಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಇರುತ್ತೆ. ತುಂಬ ಟೈಮ್ ಕೂಡ ಒಮ್ಮೊಮ್ಮೆ ತೊಗೊಳುತ್ತೆ ಸ್ನೇಹಿತರೆ. ಸೊ ವೇಟ್ ಮಾಡಬೇಕು. ನಾನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ಇದಷ್ಟು ರೆಡಿ ಆಗೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡೋಣ. ಉಪಕಾರಕ್ಕೆ ಪ್ರತಿಫಲ ನೋಡಿ ಸ್ನೇಹಿತರೆ, ಈಗ ನಮ್ಮ ಸ್ಕ್ರಿಪ್ಟ್ ರೆಡಿಯಾಗಿ ವಾಯ್ಸಲ್ಲಿ ರೆಡಿಯಾಗಿ ಬಂತು ನೋಡಿ. ಸ್ಕ್ರಿಪ್ಟ್ ಎಷ್ಟು ದೊಡ್ಡದು ಕೊಡ್ತೀವಿ, ಆ ನ್ಯಾರೇಷನ್ ಹೇಗಿರುತ್ತೆ
ಅಂತ ನ್ಯಾರೇಷನ್ ಮತ್ತು ಸ್ಕ್ರಿಪ್ಟ್ ಮೇಲೆ ರೆಡಿ ಆಗಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಒಮ್ಮೊಮ್ಮೆ. ಸೊ ನೀವು ವೇಟ್ ಮಾಡಬೇಕು. ಸ್ಟಾಪ್ ಅಂತ ಬರ್ತಿತ್ತು ಅಂದರೆ ಪೂರ್ತಿ ರೆಡಿ ಆಗೋವರೆಗೂ ವೇಟ್ ಮಾಡಿ. ಸೊ 3 ನಿಮಿಷ 35 ಸೆಕೆಂಡ್ ಇದು ಇದೆ. ಇಲ್ಲಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸಿಂಹಗಳೆಲ್ಲ ತುಂಬಾ ಕಾಲದ ಹಿಂದೆ ಬೇರೆ ಕಡೆ ವಲಸೆ ಹೋಗಿದ್ದರಿಂದ ಅಲ್ಲಿ ಆನೆಯ ನೇತೃತ್ವದಲ್ಲಿ ಎಲ್ಲಾ ಪ್ರಾಣಿ. ಸೊ ಇಲ್ಲಿ ನಮ್ಮ ವಾಯ್ಸ್ ಜನರೇಟ್ ಆಗಿದೆ. ಈಗ ಇಲ್ಲಿ 3 ಡಾಟ್ ಕಾಣ್ತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಡೌನ್ಲೋಡಿಂಗ್ಗೆ ಟೈಮ್ ತೊಗೊಳುತ್ತೆ. ಡೌನ್ಲೋಡ್ ಆಗಲಿಕ್ಕೆ ಬಿಡಿ. ಸೊ ಇಲ್ಲಿ ನೋಡಿ, ಫೈಲ್ ಡೌನ್ಲೋಡೆಡ್. ಈಗ ನಾವೇನು ಮಾಡಬೇಕು, ಇದನ್ನು ಮಿನಿಮೈಸ್ ಮಾಡಿ. ಸೊ ಇಲ್ಲಿ ನಮ್ಮ ಕೆಲಸ ಮುಗಿದಿದೆ. ಈಗ ಮತ್ತೆ ನಾವು ನೋಟ್ ಪ್ಯಾಡ್ ಎಲ್ಲಿ ನಾವು ಸ್ಕ್ರಿಪ್ಟ್ ಸೇವ್ ಮಾಡಿದ್ದೀವಲ್ಲ ಅದನ್ನು ಓಪನ್ ಮಾಡೋಣ. ನಾನು ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡಿರೋದು ಪ್ರಾಂಪ್ಟ್ ನಂಬರ್ 1 ಕೊಟ್ಟಿದ್ದೆ. ಈಗ ಪ್ರಾಂಪ್ಟ್ ನಂಬರ್ 2 ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಈ ಪ್ರಾಂಪ್ಟ್ ನಾನು ಸೆಲೆಕ್ಟ್ ಮಾಡ್ತೀನಿ, ಕಾಪಿ ಮಾಡ್ತೀನಿ. ಈಗ ಬ್ಯಾಕ್ ಬಂದು ಚಾಟ್ GPT ಓಪನ್ ಮಾಡಿ. ಚಾಟ್ GPTಯಲ್ಲಿ ಸ್ನೇಹಿತರೆ ನಾವೇನು ಮಾಡಬೇಕು, ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ಅಂತ ನಾವು ಓಪನ್ ಮಾಡಿದ್ದೀವಿ, ಅದರ ಬ್ಯಾಕ್ ಬರೋಣ. ಇಲ್ಲಿ ಚಾಟ್ GPTಯಲ್ಲಿ ಆಸ್ಕ್ ಚಾಟ್ GPT ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಆ ಪ್ರಾಂಪ್ಟ್ ಏನಿದೆ ಪೇಸ್ಟ್ ಮಾಡಿ ಸೆಂಡ್ ಮಾಡೋಣ. ಸೆಂಡ್ ಮಾಡಿದ ತಕ್ಷಣ ಇಲ್ಲಿ ಇಮೇಜ್ ಜನ್ರೇಟ್ ಮಾಡಲಿಕ್ಕೆ ಪ್ರಾಂಪ್ಟ್ ಕೊಡುತ್ತೆ. ನಾವೇನು ಸ್ಟೋರಿ ರೆಡಿ ಮಾಡಿದ್ದೀವಿ ಆ ಸ್ಟೋರಿಗೆ ತಕ್ಕಂಗೆ ಇಲ್ಲಿ ಪ್ರಾಂಪ್ಟ್ಸ್ ಕೊಡುತ್ತೆ. ಇಮೇಜಸ್ ಬೇಕಾಗಿರುತ್ತೆ. ಸೊ ಇಮೇಜಸ್ ಪ್ರಕಾರ ಇಲ್ಲಿ ನೋಡಿ. ಸೊ ಈ ರೀತಿ ಪ್ರಾಂಪ್ಟ್ ನಮಗೆ ರೆಡಿಯಾಗಿ ಸಿಕ್ಕಿದೆ. ಓಕೆ, ಸೊ ಫಸ್ಟ್ ಒನ್ ಇಲ್ಲಿ ನಾನು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಎಲ್ಲ ಪ್ರಾಂಪ್ಟ್ಸನ್ನು ಮೊದಲು ಕಾಪಿ ಮಾಡ್ತೀನಿ. ಪ್ರಾಂಪ್ಟ್ ನಂಬರ್ 1 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಲಶ್ ಅಂತ ಇದೆ ನೋಡಿ ಇಲ್ಲಿ. ಸೊ ಇದನ್ನು ನಾನು ಇಲ್ಲಿಂದ ಪೂರ್ತಿ ಮೊದಲು ಕಾಪಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಒಂದೊಂದು ನಾನಿಲ್ಲಿ ಕಾಪಿ ಮಾಡಲ್ಲ, ಪೂರ್ತಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಎಷ್ಟಿದೆ ಅಷ್ಟು, ಇಲ್ಲಿವರೆಗೂ ಪ್ರಾಂಪ್ಟ್ಸ್ ಇದೆ ಅದೆಲ್ಲ ನಾನು ಇಲ್ಲಿವರೆಗೂ ಪ್ರಾಂಪ್ಟ್ ಇದೆ. ಓಕೆ, ಇಲ್ಲಿವರೆಗೂ ಪ್ರಾಂಪ್ಟ್ಸ್ ಇದೆ. ಸೊ ಇಮೇಜ್ ಪ್ರಾಂಪ್ಟ್ 9 ತನಕ ನಮ್ಮದು ಪ್ರಾಂಪ್ಟ್ ರೆಡಿಯಾಗಿದೆ. ಕಾಪಿ ಮಾಡೋಣ. ಆಮೇಲೆ ಮತ್ತೆ ನಾವು ಇಲ್ಲಿ ನೋಟ್ ಪ್ಯಾಡಲ್ಲಿ ಬಂದು ಫಸ್ಟ್ ನೋಟ್ ಪ್ಯಾಡಲ್ಲಿ ಇದನ್ನು ಪೇಸ್ಟ್ ಮಾಡೋಣ ಸ್ನೇಹಿತರೆ. ಪೇಸ್ಟ್ ಮಾಡಿದೆ. ಈಗ ಫಸ್ಟ್ದಿಂದ ನಂಬರ್ 1ಇಂದ ಇಲ್ಲಿ ಇದನ್ನು ಕಾಪಿ ಮಾಡ್ಕೋಬೇಕು. ನಾನು ಎಷ್ಟು ಕಾಪಿ ಮಾಡ್ತೀನಿ, ಕಾಪಿ ಮಾಡಿಕೊಂಡು ಒಂದು ಕಾಪಿ ಆಗಿದೆ. ನಾನೇನು ಮಾಡ್ತೀನಿ, ಈಗ ಇನ್ನೊಂದು ಅಪ್ಲಿಕೇಶನ್ ಹೇಳಿದ್ದೆ ಸ್ನೇಹಿತರೆ. ಯಾವುದು ಅಂದರೆ ಮೆಟಾ AI. ಇದು ಫ್ರೀ ಇದೆ. ನಾನಿಲ್ಲಿ ಓಪನ್ ಮಾಡ್ತೀನಿ. ನೋಡಿ, ನಿಮ್ಮ ಹತ್ರ ಇರ್ಬೋದು ಅಥವಾ ಇರದೇ ಇರ್ಬೋದು. ಸೊ ಹಾಗಾಗಿ ಇದನ್ನು ಮೊದಲು ನಿಮ್ಮ ಇದರಲ್ಲಿ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟ್ ನೀವು ವಿಡಿಯೋ ಜನ್ರೇಟ್ ಮಾಡ್ಬೋದು. ಯಾವುದೇ ಪೇಮೆಂಟ್ ಕೊಡಬೇಕಾಗಿಲ್ಲ. ಫ್ರೀಯಾಗಿ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ಇಮೇಜಸನ್ನು ವಿಡಿಯೋದಲ್ಲಿ ಕನ್ವರ್ಟ್ ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಫೇಸ್ಬುಕ್ಕದ್ದೇ ಇದು ಅಪ್ಲಿಕೇಶನ್ ಆಗಿದೆ, ಮೆಟಾ AI ಅಂತ. ಸೊ ಮೆಟಾ AI ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ. ನಾನು ಮೊದಲು ಇಲ್ಲಿ ತೋರಿಸ್ತೀನಿ ನಿಮಗೆ ಪ್ಲೇಸ್ಟೋರಲ್ಲಿ ಹೇಗೆ ಕಾಣುತ್ತೆ ಅಂತ. ಅದು ಕೂಡ ಇಲ್ಲಿ ಕನ್ಫ್ಯೂಷನ್ ಬೇಡ. ಮೆಟಾ META ಮೆಟಾ AI ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಮೆಟಾ AI. ನಾನು ಆಲ್ರೆಡಿ ಇದನ್ನು ಮೆಟಾ ಪ್ಲ್ಯಾಟ್ಫಾರ್ಮ್ಸ್ INC ಅಂತ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಜಸ್ಟ್ ಓಪನ್ ಮಾಡ್ತೀನಿ. ಸೊ ನೀವು ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಬೇಕು, ಕಂಪಲ್ಸರಿ ಲಾಗಿನ್ ಆಗಬೇಕು. ಸೊ ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದ್ದರೆ ಅದರಿಂದ ಲಾಗಿನ್ ಆಗಿ, ಇಲ್ಲ ಅಂದರೆ ಒಂದು ನಂಬರ್ ಹಾಕಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಒಂದು ಹೊಸದನ್ನು ಕ್ರಿಯೇಟ್ ಮಾಡ್ಕೊಂಬಿಡಿ. ಸೊ ಅದಾದಮೇಲೆ ಇಲ್ಲಿ ಸೆಂಟ್ರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಂಟ್ರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗೇನು ನಾವು ಕಾಪಿ ಮಾಡಿದ್ದೀವಿ ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಓಕೆ, ಪೇಸ್ಟ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಇಂಟರ್ನೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದರ ಪ್ರಕಾರ ನಮ್ಮ ಇಮೇಜಸ್ ಎಲ್ಲ ಜನ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇಲ್ಲಿ ನೋಡಿ 4 ಇಮೇಜಸ್ ಇಲ್ಲಿ ಜನ್ರೇಟ್ ಆಗಿ ಬಂತು. ಸೊ 4 ಇಮೇಜಸಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಮೊದಲು ನಾನೇನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡಿ. ಸಾರಿ ಇಲ್ಲಿ ಆ್ಯನಿಮೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆ್ಯನಿಮೇಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡಿಸ್ಕ್ರೈಬ್ ಯುವರ್ ಆ್ಯನಿಮೇಷನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವೇನು ಕಾಪಿ ಮಾಡಿದ್ದೀವಲ್ಲ ಆಲ್ರೆಡಿ ಅದನ್ನೇ ಪೇಸ್ಟ್ ಮಾಡಿ ಸೆಂಡ್ ಮಾಡಿ. ಜಸ್ಟ್ ವೇಟ್ ಮಾಡಬೇಕು.
ಸ್ವಲ್ಪ ರೇಷೋ ಚೇಂಜ್ ಆಗಿದೆ, ಇಲ್ಲಿ ರೇಷೋ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಇಲ್ಲಿ ನಾನು ಏನು ಬರಿತೀನಿ ಅಂದರೆ ಐ ವಾಂಟ್ ದಿಸ್ 16:9 ರೇಷೋ. ಸೊ ರೇಷಿಯೋ ನಾನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಮತ್ತೊಮ್ಮೆ ಸೆಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದು ಕನ್ವರ್ಟ್ ಆಗಿ 16:9 ಅಂದರೆ ಲಾಂಗ್ ವಿಡಿಯೋ ಫಾರ್ಮೆಟಲ್ಲಿ ಇದು ಜನ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಪ್ರಾಂಪ್ಟ್ ಹಾಕೋಣ, ಪ್ರಾಂಪ್ಟ್ ಹಾಕಿ ಸೆಂಡ್ ಮಾಡೋಣ. ಮತ್ತೊಮ್ಮೆ ನಾನು ಇಲ್ಲಿ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ವೇಟ್ ಮಾಡಬೇಕು ಸ್ನೇಹಿತರೆ, ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಇಲ್ಲಿ ಓಪನ್ ಆಗುತ್ತೆ. ಕೊಟ್ಟಿರೋ ಪ್ರಾಂಪ್ಟ್ಸನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ನೋಡಿ, ನೀವು ಇದೇ ಮೇನ್ ಇರುತ್ತೆ. ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ರೇಷಿಯೋ ಚೇಂಜ್ ಆಗಿಲ್ಲ, ಓಕೆ. ನಾನು ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಜಸ್ಟ್ 16:9 ರೇಷೋ ಹಾಕ್ತೀನಿ, ನೋಡೋಣ ಏನು ಬರುತ್ತೆ. ಸೊ ನಿಮ್ಮ ಪ್ರಕಾರ ಒಂದು ಸ್ವಲ್ಪ ಟ್ರೈ ಮಾಡಬೇಕು ಸ್ನೇಹಿತರೆ. ನಾವು ಆಲ್ರೆಡಿ ಪ್ರಾಂಪ್ಟ್ ಏನು ಕೊಟ್ಟಿದ್ದೀವಿ ಅದರಲ್ಲೇ ನಾವು ಅದನ್ನು ಸರಿ ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ಓಕೆ, ಈಗ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಸ್ನೇಹಿತರೆ ರೆಡಿ ಆಗಲಿಕ್ಕೆ. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಪ್ರಾಂಪ್ಟ್ಸ್ ಹಾಕಿ ರೆಡಿ ಮಾಡ್ಕೋಬೇಕು. ಈಗ ಇದು ಇಮೇಜ್ ಇದೆ, ಇದು ಇಷ್ಟೇ ಇದೆ ಅಂದರೆ ಇದನ್ನು ನೀವು ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಈಗ ಸ್ವಲ್ಪ 5 ಸೆಕೆಂಡ್ ಅಷ್ಟೇ ಇದೆ, ಇದನ್ನು ನೀವು ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಬೇಕು ಒಂದಷ್ಟು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸ್ವಲ್ಪ ಇಂಟರ್ನೆಟ್ ಬಂತು ಸ್ಲೋ ಇತ್ತು ಅಂದರೆ ಎರರ್ ಬರುತ್ತೆ ನಿಮಗೆ. ಇಲ್ಲಿ ಎಕ್ಸ್ಟೆಂಡ್ ದ ಆ್ಯನಿಮೇಷನ್ ಅಂತ ಇದೆ. ಎಕ್ಸ್ಟೆಂಡ್ ಅಂದರೆ 5 ಸೆಕೆಂಡ್ ಇರೋದು 10 ಸೆಕೆಂಡ್ ಆಗುತ್ತೆ. ಸೊ ಸಿಚುವೇಶನ್ಗೆ ತಕ್ಕಂಗೆ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅದನ್ನು ಅರ್ಥ ಆಯ್ತಲ್ಲ. 5 ಸೆಕೆಂಡ್ ಇದೆ ಅಂದರೆ ಅದು 10 ಸೆಕೆಂಡ್, 10 ಸೆಕೆಂಡ್ ಇದ್ದರೆ 15 ಸೆಕೆಂಡ್, ಈ ರೀತಿ ಎಕ್ಸ್ಟೆಂಡ್ ನೀವು ಮಾಡ್ಕೋಬೋದು. ಸೊ ನಾನೇನು ಮಾಡಿದೆ, ಈ 5 ಸೆಕೆಂಡ್ ಇಮೇಜಸ್ಗೆ ಇಲ್ಲಿ ನೋಡಿ ಈ ರೀತಿ ಇದೆ. ಸೊ 10 ಸೆಕೆಂಡ್ ಆಯಿತು. ನಾನೇನು ಮಾಡ್ತೀನಿ, ಇದನ್ನು ಈಗ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಿದ ತಕ್ಷಣ ನಮ್ಮ ಮೊಬೈಲಲ್ಲಿ ಇದು ಬಂದ್ಬಿಡುತ್ತೆ. ಇಲ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ ನೋಡಿ. ಓಕೆ, ಡೌನ್ಲೋಡ್ ಆಗಿದೆ. ನಾನಿಲ್ಲಿ ಅದು ಏನು ಬಂತು ಅಂತ ತೋರಿಸ್ತೀನಿ. ಗ್ಯಾಲರಿಯಲ್ಲಿ ಅದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಒಂದೊಂದು ಸ್ಟೆಪ್ ಕರೆಕ್ಟಾಗಿ ಫಾಲೋ ಮಾಡಿ ಸ್ನೇಹಿತರೆ, ಸಾಕು, ಸರಿಯಾಗಿರುತ್ತೆ. ನೋಡಿ ಇಲ್ಲಿ 9 ಸೆಕೆಂಡ್ ಇದು ಬಂದಿದೆ. ಓಕೆ, ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಯೂಸ್ ಮಾಡ್ಕೋಬೋದು. ಬಟ್ ಇದು ವರ್ಟಿಕಲ್ ಫಾರ್ಮ್ಯಾಟಲ್ಲಿ ಬಂದಿದೆ. ಆ್ಯಕ್ಚುಲಿ 16:9 ರೇಷೋ ಆಗಬೇಕಾಗಿತ್ತು, ಆಗಿಲ್ಲ. ಓಕೆ, ಈಗ ನೆಕ್ಸ್ಟ್ ಇಮೇಜ್ ಜನ್ರೇಟ್ ಮಾಡೋ ತೋರಿಸ್ತೀನಿ. ಒಂದು ಆಯಿತು. ಈಗ ಎರಡನೇ ಪ್ರಾಂಪ್ಟ್ ಇದೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಮತ್ತೆ ಇಲ್ಲಿ ನಾನು ಮೆಟಾ AI ಬಂದು ಇಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ನೋಡಿ. ಈಗ ಅದೇ ಎರಡನೇ ಇಮೇಜ್ ಇಲ್ಲಿ ರೆಡಿ ಆಗಿದೆ, ವಿಡಿಯೋ ರೆಡಿ ಆಯಿತು. ಸೊ ಇಲ್ಲಿ ಎಕ್ಸ್ಟೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಮತ್ತೆ ದೊಡ್ಡದಾಗಿಬಿಡುತ್ತೆ. ಸೊ ಈ ರೀತಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಪೂರ್ತಿ ಸ್ಟೋರಿಗೆ ತಕ್ಕಂಗೆ ಎಷ್ಟು ನಾನು ಇದು ಪ್ರಾಂಪ್ಟ್ಸ್ ಕೊಟ್ಟಿದ್ದೀನಿ, ಎಷ್ಟು ಪ್ರಾಂಪ್ಟ್ಸ್ ಬರುತ್ತಲ್ಲ ಅದೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ. ಸೊ ಫಾಸ್ಟಾಗಿ ನಾನು ಅದೆಲ್ಲ ಮೊದಲು ರೆಡಿ ಮಾಡ್ತೀನಿ. ನಿಮಗೆ 2 ತೋರಿಸಿದ್ದೀನಿ ಈಗ ರೆಡಿ ಮಾಡೋದು. ನಾನು ಪ್ರತಿಯೊಂದು 9 ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ನಾನು ಫಾಸ್ಟಾಗಿ ರೆಡಿ ಮಾಡಿ ನಿಮಗೆ ಇಲ್ಲಿ ತೋರಿಸ್ತೀನಿ.
ಸೊ ಸ್ನೇಹಿತರೆ, ಇದೆಲ್ಲ ಮುಗಿದ ಮೇಲೆ ನಾನು ಫಾಸ್ಟಾಗಿ ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಾನು ಈಗ VN ವಿಡಿಯೋ ಎಡಿಟರಲ್ಲಿ ಬರ್ತೀನಿ ಸ್ನೇಹಿತರೆ. ಇಲ್ಲಿ ಒಂದು ಸ್ವಲ್ಪ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ನಾನು 16:9 ಆಗಬೇಕಾಗಿತ್ತದು 9:16 ಆಗ್ತಾಯಿದೆ. ಸೊ ಇಲ್ಲಿ ಆ ರೀತಿಯೂ ನೀವು ಮಾಡ್ಬೋದು, ಇಲ್ಲಾಂದರೆ 16:9 ನೀವು ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಫಸ್ಟ್ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಒಂದು ವಿಡಿಯೋನ ಫಸ್ಟ್ ಇಂಪೋರ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನೋಡಿ ಇಲ್ಲಿ ಟೈಮ್ ಲೈನ್ ಅಲ್ಲಿ ಬರುತ್ತೆ. ಅದಾದಮೇಲೆ ನಾನೇನು ಮಾಡ್ತೀನಿ, ಈ ಒಂದು ಬೈ ಡಿಫಾಲ್ಟ್ ಒಂದು ಕೊನೆಯಲ್ಲಿ ಒಂದು ಕ್ಲಿಪ್ ಸೇರಿರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಡಿಲೀಟ್ ಆದಮೇಲೆ ನಾವೇನು ಮಾಡಬೇಕೀಗ, ಕ್ಲಿಪ್ಸನ್ನು ಆ್ಯಡ್ ಮಾಡ್ಕೋಬೇಕು. ಎಷ್ಟು ನಮ್ಮ ಹತ್ರ ಕ್ಲಿಪ್ ಇದೆ ಅದೆಲ್ಲ ನಾನು ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ಎಷ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೆಲ್ಲ ಬಂದುಬಿಡುತ್ತೆ ಸ್ನೇಹಿತರೆ. ಸೊ ಒಂದೊಂದು ಕ್ಲಿಪ್ಸ್ ಎಲ್ಲ ಬಂದುಬಿಡುತ್ತೆ. ಇದು 1 ನಿಮಿಷ 16 ಸೆಕೆಂಡ್ ಆಗಿದೆ. ಓಕೆ, ಸೊ ನಮ್ಮ ಆಡಿಯೋ 3 ನಿಮಿಷಕ್ಕಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀನಿ ನಾನು, ಮತ್ತೆ ಅದನ್ನೇ ಈ ಟೈಮ್ ಸ್ಪೀಡ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಮೊದಲು ಆಡಿಯೋ ತೊಗೊಂಡು ಬರ್ತೀನಿ, ಮ್ಯೂಸಿಕಲ್ಲಿ ಹೋಗ್ತೀನಿ. ಮ್ಯೂಸಿಕಲ್ಲಿ ಹೋಗಿ ಮೈ ಮ್ಯೂಸಿಕ್ ಅಂತ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಫೈಲ್ ಆ್ಯಪ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮಾಡ್ತೀನಿ. ಓಕೆ ಮಾಡಿದ್ಮೇಲೆ ನಾವು ಏನು ಡೌನ್ಲೋಡ್ ಮಾಡಿರ್ತೀವಿ ಅದೆಲ್ಲ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನಾನು ಒಂದು ಆಡಿಯೋ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅದು ಇಲ್ಲಿ ಬರುತ್ತೆ. ಒಂದು ಸ್ವಲ್ಪ ಇಲ್ಲಿ ಸ್ಕ್ರಾಲ್ ಮಾಡ್ತೀನಿ. ಸೊ ಇಲ್ಲಿ ಇಲ್ಲಿ ಬಂದಿದೆ ನೋಡಿ, 10 MB ಇದೆ. ಇದು 27ಕ್ಕೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಲ್ಲ, ಅದೇ ಇಲ್ಲಿ ಇದೆ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಇಲ್ಲಿ New 3ಯಲ್ಲಿ ಆ್ಯಡ್ ಮಾಡ್ತೀನಿ. New 3ಯಲ್ಲಿ ಆ್ಯಡ್ ಮಾಡಿದರೆ ಇಲ್ಲಿ ಬಂದಿರುತ್ತೆ. ಇದನ್ನು ನಾವು ಆಡಿಯೋ ಇಲ್ಲಿದೆ ನೋಡಿ 436. ಸೊ ಇಲ್ಲಿ ಯೂಸ್ ಅಂತ ಇದೆ. ಇಲ್ಲಾಂದರೆ ಇದನ್ನು ಮೊದಲು ನಾವು ಉಪಕಾರಕ್ಕೆ ಪ್ರತಿಫಲ ಇಲ್ಲಿ ಪ್ಲೇ ಮಾಡಿ ನಾವು ಕೇಳ್ಕೋಬೋದು. ಸೊ ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಓಕೆ ಮಾಡೋಣ. ಓಕೆ ಮಾಡಿದರೆ 4 ನಿಮಿಷಕ್ಕಿಂತ ಜಾಸ್ತಿ ಇದು ಆಡಿಯೋ ಇದೆ. ಸೊ ನಾನು ಅದ್ರ ಪ್ರಕಾರ ಸೆಟ್ ಮಾಡ್ಕೋಬೇಕು. ಬಟ್ ಈಗ ನಾನು ಯಾವ ರೀತಿ ಇದೆ ಅದನ್ನೇ ಸೆಟ್ ಮಾಡಿ ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಡಿಯೋ ಕೇಳಿ. ಉಪಕಾರಕ್ಕೆ ಪ್ರತಿಫಲ. ಕಾಡೊಂದರಲ್ಲಿ ಹುಲಿ ಸಿಂಹಗಳೆಲ್ಲ ತುಂಬಾ ಕಾಲದ ಹಿಂದೆ ಬೇರೆ ಕಡೆ ವಲಸೆ ಹೋಗಿದ್ದರಿಂದ ಅಲ್ಲಿ ಆನೆಯ ನೇತೃತ್ವದಲ್ಲಿ ಎಲ್ಲಾ ಪ್ರಾಣಿಗಳು ಹುಲಿ ಸಿಂಹಗಳ ಭಯವಿಲ್ಲದೆ ಸಂತೋಷದಿಂದ ಸೊ ಇಲ್ಲಿ ಬಾಳುತ್ತಿದ್ದವು. ಕಾಡಿನ ಪಕ್ಕದೂರಿನ ಮನುಷ್ಯರು ಆಗಾಗ ಪ್ರಾಣಿಗಳಿಗೆ ತೊಂದರೆ ಕೊಡುತ್ತಿದ್ದುದು ಬಿಟ್ಟು ಇದೆಲ್ಲ ಈ ರೀತಿ ನಾನು ಕ್ಲಿಪ್ಸ್ ಆ್ಯಡ್ ಮಾಡೋದು, ಆಡಿಯೋ ಆ್ಯಡ್ ಮಾಡೋದು ಎಲ್ಲ ತೋರಿಸಿದ್ದೀನಿ. ಸೊ ನೀವು ಒಂದು ಸ್ವಲ್ಪ ಟ್ರಿಕ್ ಬಳಸ್ಕೊಂಡು ಇಲ್ಲಿ ಏನು ಮಾಡಬೇಕು ಅಂದರೆ, ನಿಮ್ಮ ಸ್ಟೋರಿ ಪ್ರಕಾರ ಈ ಕೆಳಗೆ ಇರುವಂಥ ವಿಡಿಯೋ ಕ್ಲಿಪ್ ಏನಿದೆ ಇದನ್ನು ನೀವು ಸ್ಪೀಡಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಮಾಡಬೇಕು. ಇಲ್ಲಾಂದರೆ 2 ಸಾರಿ ಅದನ್ನು ಕ್ಲಿಪ್ ಸೇರಿಸಿ ಇಲ್ಲಿ ಕ್ಲಿಕ್ ಮಾಡಿ ಒಂದು ಯಾವುದಾದ್ರೂ ಒಂದು ಮತ್ತೊಂದು ಸರಿ ಅದೇ ನಾವು ಇಲ್ಲಿ ಕ್ಲಿಪ್ ಆ್ಯಡ್ ಮಾಡೋಣ. ಕ್ಲಿಪ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮೇನ್ ಟ್ರ್ಯಾಕಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಮೇನ್ ಟ್ರ್ಯಾಕಲ್ಲಿ ಸೇಮ್ ಟು ಸೇಮ್ ಬರುತ್ತೆ, ಅದು ಕೆಳಗಡೆ ಆ್ಯಡ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಆ್ಯಡ್ ಮಾಡಿಕೊಂಡು ಇಲ್ಲಿ ನೋಡಿ ಪ್ರತಿಫಲ. ಕಾಡೊಂದರಲ್ಲಿ ಸೊ ನಿಮ್ಮ ಸ್ಟೋರಿ ಪ್ರಕಾರ ನೀವು ಇದನ್ನು ಎಡಿಟ್ ಮಾಡ್ಕೋಬೇಕು ಸ್ನೇಹಿತರೆ. ಎಡಿಟಿಂಗ್ ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ಬೇಕು ಅಂದರೆ ತುಂಬ ಟೈಮ್ ಹೋಗುತ್ತೆ. ಈ ಪೂರ್ತಿ ಸ್ಟೋರಿಯು ರೆಡಿ ಆಗಬೇಕು ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಬೇಕು. ಇದೆಲ್ಲ ರೆಡಿ ಆಗಬೇಕು ಅಂದರೆ ಸಿಸ್ಟಮಲ್ಲಿ ಅಂದರೆ ಬೇಗ ಆಗುತ್ತೆ, ಮೊಬೈಲಲ್ಲಿ ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ತುಂಬ ದೊಡ್ಡದಾಗಿಬಿಡುತ್ತೆ ವಿಡಿಯೋ. ಸೊ ಈಗಾಗಲೇ 30 ನಿಮಿಷಕ್ಕಿಂತ ಜಾಸ್ತಿ ಈ ವಿಡಿಯೋ ಆಗಿದೆ. ಸೊ ಈ ರೀತಿ ನೀವು ನಿಮ್ಮ ಸ್ಟೋರಿ ವಿಡಿಯೋನ ರೆಡಿ ಮಾಡ್ಕೋಬೇಕು ಎಂದು ಕಚ್ಚುತ್ತಿತ್ತು. ಸೊ ಈ ರೀತಿ ಅನ್ಲಿಮಿಟೆಡ್ ಇಮೇಜಸ್ ಕ್ರಿಯೇಟ್ ಮಾಡೋದು, ವಿಡಿಯೋ ಕ್ರಿಯೇಟ್ ಮಾಡೋದು, ವಾಯ್ಸ್ ಜನ್ರೇಟ್ ಮಾಡೋದು ಫ್ರೀಯಾಗಿ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಏರೋ ಮಾರ್ಕ್ ಮೇಲ್ಗಡೆ ಇರುವಂಥದ್ದು, ಅಂದರೆ ಸೇವ್ ಮಾಡ್ಕೊಳ್ಳೋದು. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮ್ಯಾನ್ಯುವಲಲ್ಲಿ ನೀವು 180 ಮೆಗಾ ಪಿಕ್ಸಲಲ್ಲಿ ಇಟ್ಕೊಂಡು 30 FPS, ಆಮೇಲೆ ಇಲ್ಲಿ
ಆ್ಯಾವ್ರೇಜ್ ಬಿಟ್ ರೇಟ್ ಮೇಲೆ ಹೇಗಿದೆಯೋ ಹಾಗೆ ಇಟ್ಬಿಟ್ಟು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂದರೆ 2.7K ಮಾಡಿ, ಇಲ್ಲ 4K ಮಾಡಿ. ಎಷ್ಟು ನೀವು ದೊಡ್ಡದು ಮಾಡ್ತೀರಾ ಅಷ್ಟು MB ಅಲ್ಲಿ ಜನ್ರೇಟ್ ಆಗುತ್ತೆ. ಸೊ ಈಗ ಎಕ್ಸ್ಪೋರ್ಟ್ ಮಾಡೋದು ಅಷ್ಟೇ. ಸೊ ಈ ರೀತಿ ಸ್ನೇಹಿತರೆ ಒಂದು ಸ್ವಲ್ಪ ಇದು ರೆಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ನೇಹಿತರೆ ಇದು. ಸೊ 100% ಕಂಪ್ಲೀಟ್ ಆಗಿದೆ. ಈಗ ಆ ವಿಡಿಯೋನ ಪ್ಲೇ ಮಾಡಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಉಪಕಾರಕ್ಕೆ ಪ್ರತಿಫಲ. ಕಾಡೊಂದರಲ್ಲಿ ಹುಲಿ, ಸಿಂಹಗಳೆಲ್ಲ ತುಂಬಾ ಕಾಲದ ಹಿಂದೆ ಬೇರೆ ಕಟ್ಟಿ ಒಂದು ಬುದ್ಧಿಮಂತ ನೋಡ್ಬೋದು ಹೇಗೆ ಕ್ರಿಯೇಟ್ ಆಗಿದೆ ಅನ್ನೋದು. ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ವಿಡಿಯೋ ಹಾಕ್ಬೋದು. ಸೊ ಯಾವುದೇ ರೀತಿಯಿಂದ ಸಮಸ್ಯೆ ಆಗಲ್ಲ, ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೀವು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸನ ಮಾಡ್ಬೋದು ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ದೊಡ್ಡದಾಗಿದೆ ವಿಡಿಯೋ. ಸೊ ಹಂಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಅದ್ರ ಮೇಲೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.